ಸೊ ಎಲ್ಲರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಬೆಳಗ್ಗೆನೇ ನಾನು ಈ ಥರ ರೆಡಿಯಾಗಿ ನಮ್ಮ ಮಾಮ ಊರಿಗೆ ಹೊರಟಿದ್ದೆ ಗೈಸ್. ಸೊ ನಮ್ಮ ಮಾಮ ಊರಲ್ಲಿ ಜಾತ್ರೆ ಇತ್ತು ಅಂತ ಹೊರಟೆ ಬೇಗನೆ. ಸೊ ಬಂದು ಬೇಗನೆ ರೀಚ್ ಆದೆ. ನಾನು ರೀಚ್ ಆಗಿದ ತಕ್ಷಣ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರೂ ಕೆಳಗಡೆನೇ ಇದ್ದರು. ಅವ್ರಿಗೆ ಹಾಯ್ ಹೇಳಿ ಮೇಲ್ಗಡೆ ರೆಡಿ ಆಗೋಣ ಅಂತ ಹೊರಟೆ. ಸೊ ನಾನು ಬರೋಷ್ಟೊತ್ತಿಗೆ ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮ ಪಾಪು ಎಲ್ಲರೂ ಆಲ್ರೆಡಿ ರೆಡಿ ಆಗ್ತಾಯಿದ್ರು. ಸೊ ನಮ್ಮ ಪಾಪುಗೊಂದು ಹಾಯ್ ಹೇಳಿ ಬೇಗ ಟೈಮ್ ಆಗೋಗ್ಬಿಟ್ಟಿತ್ತು, ಬೇಗ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಪಟ್ ಅಂತ ಈ ಥರ ರೆಡಿ ಆದೆ ಗೈಸ್. ಈ ಥರ ರೆಡಿಯಾಗಿ ನಾನು ನನ್ನ ತಂಗಿ ನಮ್ಮ ಪಾಪ ಪೋಸ್ ಕೊಟ್ಟು ಅದಾಗಿದ್ದ ತಕ್ಷಣ ಆರತಿ ಹೊರಡಬೇಕು, ಟೈಮ್ ಆಯಿತು ಅಂತ ಅಂದರು. ಸೊ ಎಲ್ಲರೂ ಆಚೆ ಬಂದು ಆರತಿ ಹೊರಡಿಸಿದ್ವಿ. ಸೊ ನಮ್ಮ ಅತ್ತೆ ಮಗಳು ನಾನು ಎತ್ಕೊತೀನಿ ಅಂತ ಅಂದ್ಲು. ಸೊ ಅವಳು ಒಂದು ಸ್ವಲ್ಪ ಎತ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಕೊಟ್ವಿ ಗೈಸ್. ಸೊ ಅಲ್ಲಿಂದ ಎಲ್ಲರನ್ನೂ ಹೊರಡಿಸ್ಕೊಂಡು ಈ ಥರ ಪೋಸ್ ಕೊಟ್ಟೆ. ಸೊ ಅಲ್ಲಿಂದ ಫೈನಲಿ ಆರತಿ ಎಲ್ಲರೂ ಬಂದರು, ಊರಲ್ಲಿರೋರೆಲ್ಲ ಅಲ್ಲಿಂದ ಹೊರಟ್ವಿ ಗೈಸ್. ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು ಆರತಿ ಅಂತ ಅಂದ್ಬಿಟ್ಟು ನನ್ನ ತಂಗಿ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡ್ಲು. ಅದಾಗಿದ್ದ ತಕ್ಷಣ ಮತ್ತೆ ನಾನೊಂದು ಸ್ವಲ್ಪ ಹೊತ್ತು ಎತ್ಕೊಂಡೆ. ಸ್ವಲ್ಪ ದೂರ ಒಬ್ಬರಿಂದ ಒಬ್ಬರು ಹಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಗೈಸ್. ಅಲ್ಲೂ ನಮ್ಮ ಪಾಪು ಆಲ್ರೆಡಿ ರೆಡಿಯಾಗಿ ಕಾರಲ್ಲಿ ಬಂದ್ಬಿಟ್ಟಿದ್ಲು. ಸೊ ಅವಳಿಗೊಂದು ಆಯ್ ಹೇಳಿ ಆಮೇಲೆ ನಮ್ಮ ಮಾಮ ಮತ್ತು ನನ್ನ ತಮ್ಮನ ನೋಡಿ ಗೈಸ್, ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಅಲ್ಲಿ ಆ ಊರಲ್ಲಿ ಎಲ್ಲರೂ ಇದೇ ಥರ ಒಟ್ಟಿಗೆ ಕುತ್ಕೊಂಡು ಕೋಳಿನ ಕೊಯ್ಯೋದು. ಸೊ ಅಲ್ಲಿಂದ ಆರತಿ ಎಲ್ಲ ಮುಗೀತು ಗೈಸ್. ಅಲ್ಲಿಂದ ಹೊಟ್ಟೆ ಹಸಿತಾಯಿತ್ತು ಅಂತ ಊಟ ಗಿಟ್ಟ ಎಲ್ಲ ಮಾಡಿಕೊಂಡು, ಸೊ ನಮ್ಮ ಅಣ್ಣಂಗೆ 2 ಕಾರಿತ್ತು. ಸೊ ಅಲ್ಲಿಂದ ಕಾರಲ್ಲೆಲ್ಲ ಹತ್ಕೊಂಡು ಹೊರಟ್ವಿ. ಹೊರಟಿದ ತಕ್ಷಣ ನಮ್ಮ ಅಣ್ಣಂಗೆ ಮಿನಿ ವ್ಲಾಗಿಗೆ ಪೋಸ್ ಕೊಡು ಒಂದು ಸ್ವಲ್ಪ ಅಂತ ಹೇಳಿದೆ. ಅದಕ್ಕೆ ನಮ್ಮ ಅಣ್ಣ ಈ ಥರ ಪೋಸ್ ಕೊಟ್ಟರು. ಸೊ ನಾವು ಹೋಗೋ ಶಕ್ತಿಗೆ ಅಲ್ಲಿ ಮನೆ ಹತ್ರ MLA ಎಲ್ಲ ಬಂದಿದ್ರು. ಸೊ ಫೋಟೋ ಸೆಷನ್ ನಡೀತಾಯಿತ್ತು. ಆಮೇಲೆ ನನ್ನ ತಂಗಿ ನೋಡಿ ಡಯೆಟ್ಟಾ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಬಿಡಿ. ಕೋಳಿಗೆ ನಾವು ಅಂದರೆ ಪ್ರೀತಿ, ನಮಗೆ ಕೋಳಿ ಅಂದರೆ. ಸೊ ಅಲ್ಲಿಂದ ಫುಲ್ ಟಯರ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ನಾವು ಮಲ್ಕೊಂಡ್ವಿ ಗೈಸ್. ಒಂದು ಸ್ವಲ್ಪ ಹೊತ್ತು ಎದ್ದು ಆಚೆ ಬಂದು ನೋಡ್ತಿದ್ದಂಗೆ ನನ್ನ ತಂಗಿ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ಲು. ಅವಳಿಗೆ ಪ್ರಾಣಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಆಟ ಆಡ್ತಾಯಿದ್ಲು. ಅದಾದಮೇಲೆ ನಾವೆಲ್ಲ ಟೀ ಕಾಫಿ ಕುಟ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ಟೈಮ್ ಆಯಿತು ಅಂತ ಎಲ್ಲರೂ ಊಟಕ್ಕೆ ಹೋದ್ವಿ. ಎಲ್ಲರಿಗೂ ಕ್ಯಾಮ್ರಕ್ಕೆ ಪೋಸ್ ಕೊಡಿ ಅಂತಂದರೆ ಎಲ್ಲರೂ ಹಾಯ್ ಅಂತ ಪೋಸ್ ಕೊಡ್ತಾಯಿದ್ರು. ಸೊ ಅದಾಗಿದ್ದ ತಕ್ಷಣ ನಾನು ನಮ್ಮ ಅಣ್ಣ ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಿಂಗೆ ಮಾತಾಡ್ಕೊಂಡು ವಾಕ್ ಮಾಡ್ತಾಯಿದ್ವಿ. ಅದಾಗಿದ್ದ ತಕ್ಷಣ ಟೈಮ್ ಪಾಸ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ನಮ್ಮ ಅತ್ತೆ ಮಗಳದ್ದು ಹಾಫ್ ಸ್ಯಾರಿ ಫಂಕ್ಷನ್ ಬಂದಿತ್ತು, ಅದು ನೋಡ್ತಾಯಿದ್ವಿ. ಆಮೇಲೆ ನನ್ನ ತಂಗಿ ನೋಡಿ ಗೈಸ್, ಅದಾಗಿದ್ದ ತಕ್ಷಣ ನಮ್ಮ ದೊಡ್ಡಪ್ಪ ಬಂದರು ಅಂತ ಎಲ್ಲ ಕೆಳಗಡೆ ಹೋದ್ವಿ. ಅದಾಗಿದ್ದ ತಕ್ಷಣ ಎಲ್ಲ ನಮ್ಮ ಚಿಕ್ಕಮ್ಮ ಮನೆ ಅಲ್ಲೇ ಇರೋದ್ರಿಂದ ನನ್ನ ತಮ್ಮನೂ ಹೊಲ್ಟ. ಅದಾದಮೇಲೆ ಎಲ್ಲ ಮಲ್ಗೋಣ ಅಂತ ಬಂದರೆ ನನ್ನ ತಂಗಿ ನೋಡಿ ಗೈಸ್ ನಮ್ಮ ಮಮ್ಮಿ ಮೇಲೆ ಕೂತ್ಕೊಂಡು ಹೆಂಗೆ ಆಡ್ತಾವಳೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಸೊ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು.